ಗೌತಮಿ ಜಾಧವ್ ಮೊದಲಿಗೆ ಸತ್ಯ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ತಿದ್ರು. ಆದರೆ ಈಗ ಪಾಸಿಟಿವ್ ಗುಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಹೌದು, ಸತ್ಯ ಸೀರಿಯಲ್ ಮುಖಾಂತರವಾಗಿ ಮನೆ ಮಾತಾಗಿದ್ದಂಥ ಗೌತಮಿ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಪಾಸಿಟಿವ್ ಗೌತಮಿ ಅಂತಲೇ ಫೇಮಸ್ ಆಗಿಬಿಟ್ರು. ಮೊದಲಿಗೆ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಏನು ಅನ್ನೋದು ಗೊತ್ತಿಲ್ಲದೆ ಇದ್ರೂ ಕೂಡ ಬಿಗ್ ಬಾಸ್ಗೆ ಬಂದಮೇಲೆ ಅವರ ವ್ಯಕ್ತಿತ್ವ ಯಾವ ರೀತಿ ಆಗಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಯಿತು. ಆದರೆ ಶಾಕಿಂಗ್ ಏನು ಅಂತ ಅಂದರೆ, ಈ ಬಿಗ್ ಬಾಸಿಂದ ಗೌತಮಿ ಹೊರಗಡೆ ಬಂದಿದ್ದು. ಗೆಲ್ಲಬೇಕು ಅಂತ ಅವರ ಅಭಿಮಾನಿಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಆದರೆ ಸೋತ್ಬಿಟ್ರು. ಅದಾದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು ಜೊತೆ ಗೆದ್ದಿದ್ದೆ ಸಮಸ್ಯೆ ಆಯಿತು ಅಂತ ಕೆಲವರು ಹೇಳಿದ್ದು ಕೂಡ ಇದೆ. ಇಲ್ಲಾಂದರೆ ಖಂಡಿತವಾಗಿಯೂ ಗೆಲ್ತಾ ಇದ್ರು ಅನ್ನೋದು ಕೆಲವರ ಮಾತು ಆಗಿದೆ. ಉಗ್ರಂ ಮಂಜು ಜೊತೆಗಿನ ಗೌತಮಿ ಬಾಂಡಿಂಗ್ ತುಂಬ ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನಿಸಿದ್ದು ಕೂಡ ಇದೆ. ಇವರಿಬ್ಬರಿಗೂ ಬಿಗ್ ಬಾಸ್ ಮನೆಯಲ್ಲಿ ಮದುವೆ ಆಯಿತು ಅಂತ ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು ಇದೆ. ಅದೇ ಅಲ್ಲದೆ ಫ್ಯಾಮಿಲಿ ರೌಂಡ್ಸ್ನಲ್ಲೂ ಕೂಡ ಗೌತಮಿ ಮನೆಯ ಯಜಮಾನ ಬಂದಾಗ್ಲೂ ಮಂಜು ಜೊತೆಗೆ ಜಾಸ್ತಿ ಕಾಣಿಸ್ಕೊಳ್ಬೇಡ ಅಂತ ಬುದ್ಧಿ ಹೇಳಿದ್ದು ಇದೆ. ಮಂಜು ಮನೆಯಿಂದ ಬಂದಾಗ್ಲೂ ಕೂಡ ಮಂಜುಗೆ ಗೌತಮಿ ಸಹವಾಸ ಬೇಡ ಅಂತ ಹೇಳಿದ್ದು ಕೂಡ ಇದೆ. ಇವರಿಬ್ಬರ ಬಾಂಡಿಂಗ್ ಹೊರಗಡೆ ಬಂದಮೇಲೂ ಕೂಡ ಸಮಸ್ಯೆ ಆಗ್ಬೋದು ಅಂತ ಕೆಲವರು ಗೆಸ್ ಮಾಡಿದ್ದು ಕೂಡ ಇದೆ. ಇದೀಗ ಮನೆಯಿಂದ ಹೊರಗಡೆ ಬಂದಂಥ ಗೌತಮಿಗೆ ಒಂದು ಶಾಕಿಂಗ್ ವಿಚಾರ ಇತ್ತು. ಅದು ಗೌತಮಿಗೆ ಕಾಡಿದಂಥ ಆ ಸರ್ಪ್ರೈಸ್, ಆ ಶಾಕ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗೌತಮಿ ಗೆದ್ದೇ ಗೆಲ್ತಾರೆ ಅಂತ ಬಹು ಜನರು ನಿರೀಕ್ಷಿಸಿದರು. ಆದರೆ ಗೌತಮಿ ಸೋಲ್ಬೇಕಾಯಿತು, ಹೊರಗಡೆ ಬರಲೇಬೇಕಾಯಿತು. ಹೀಗೆ ಬಂದಂಥ ಗೌತಮಿಗೆ ಹೊರಗಡೆಯ ಪ್ರಪಂಚದಲ್ಲಿ ತನ್ನ ಬಗ್ಗೆ ಯಾವೆಲ್ಲ ರೀತಿಯಾದಂಥ ಇಮ್ಯಾಜಿನೇಷನ್ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಚೈತ್ರ ಕುಂದಾಪುರ ಆದ್ರೂ ಮನೆಯಿಂದ ಹೊರಗಡೆ ಬಂದಿದ್ರು, ಆದರೆ ಗೌತಮಿ ಸೇರಿದಂತೆ ಇನ್ನು ಅನೇಕರು ಯಾವತ್ತೂ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಜನ ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಪಾಸಿಟಿವ್ ವೇನಲ್ಲಿ ನೋಡ್ತಿದ್ದಾರೋ ನೆಗೆಟಿವ್ ವೇನಲ್ಲಿ ನೋಡ್ತಾ ಇದ್ದಾರೋ ಇದು ಯಾರಿಗೂ ಕೂಡ ರೀಚೇ ಆಗಿರೋದಿಲ್ಲ. ಹಾಗೆ ಮನೆಯಿಂದ ಹೊರಗಡೆ ಬಂದಂಥ ಸ್ಪರ್ಧಿಗಳಿಗೆ ಒಂದು ಶಾಕ್ ಅಂತೂ ಹಾಗೆ ಆಗತ್ತೆ. ಯಾಕಂದರೆ ಕೆಲವರ ಬಗ್ಗೆ ಟ್ರೋಲ್ ಮಾಡಲಾಗಿತ್ತು, ಕೆಲವರ ಬಗ್ಗೆ ಅವರ ಹಳೆಯ ವೀಡಿಯೋಸ್ಗಳು ಫೋಟೋಸ್ಗಳನ್ನು ವೈರಲ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಗೌತಮಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳು ವೈರಲ್ ಆಗಿದ್ದು ಇದೆ. ಪಾಸಿಟಿವ್ ಅಂತ ಹೇಳ್ತಾ ಇದ್ದಂಥ ಗೌತಮಿನ ತುಂಬ ಜನ ನೆಗೆಟಿವ್ ಆಗಿ ನೋಡಿದ್ದು ಕೂಡ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಬಂದಂಥ ಗೌತಮಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ಸ್ ಇರುತ್ತೆ, ಮನೆ ಮಂದಿ ನನ್ನನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, ಈ ಭಯ ಕೂಡ ಸಹಜವಾಗಿ ಇತ್ತು. ಬಿಗ್ ಬಾಸ್ ಮನೆಯಿಂದ ಬಂದಂಥ ಗೌತಮಿಯನ್ನು ಬಹಳ ಅದ್ಧೂರಿಯಾಗಿ ಅವರ ಫ್ಯಾಮಿಲಿ ಮತ್ತು ಅವರ ಫ್ರೆಂಡ್ಸ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಹೌದು, ಇದು ನಿಜವಾಗ್ಲೂ ಕೂಡ ಗೌತಮಿಗೆ ತೀರಾ ಶಾಕಿಂಗ್ ಅಂತ ಅನಿಸಿದ್ದು, ತೀರಾ ಸರ್ಪ್ರೈಸಿಂಗ್ ಅಂತ ಅನಿಸಿದ್ದು. ಯಾಕಂದರೆ ಎಂಥವ್ರಿಗಾದರೂ ಒಂದು ಭಯ ಇದ್ದೇ ಇರುತ್ತೆ. ನಾವು ಚೆನ್ನಾಗಿ ಆಟ ಆಡಿಲ್ವಾ, ನಾವು ಯಾವ ಥರ ಪೋಟ್ರೆ ಆಗಿದ್ದೀವಿ, ನಮ್ಮ ಮನೆಯವರಿಗೆ ನಾವು ಆಟಾಡಿದ ರೀತಿ ಇಷ್ಟ ಆಗಿರುತ್ತಾ, ನಮ್ಮ ಮನೆಯವ್ರಿಗೆ ರೀಚ್ ಆಗಿರುತ್ತಾ, ಮನೆಯವರಲ್ಲಿ ಏನಾದರೂ ಅಸಮಾಧಾನ ಇರುತ್ತಾ. ಆದರೆ ಗೌತಮಿ ವಿಚಾರದಲ್ಲಿ ಎಲ್ಲವೂ ಕೂಡ ಸುಳ್ಳಾಗಿದೆ. ಯಾವುದೇ ಟ್ರೋಲ್ ಮಾಡಿದ್ರು, ಗಂಡ ಹೆಂಡತಿ ಮಧ್ಯ ಯಾವುದೋ ಒಂದು ಬಿರುಕು ಬರುತ್ತೆ. ಉಗ್ರಂ ಮಂಜು ಜೊತೆ ಗಿದ್ದಿದ್ದು ಗೌತಮಿ ಅವ್ರ ಮನೆಗೆ ಇಷ್ಟ ಆಗಿರಲಿಲ್ಲ. ಗೌತಮಿ ಸಮಸ್ಯೆಯನ್ನು ಮಾಡಿಕೊಂಡ್ರು, ಇಮೇಜನ್ನು ಡ್ಯಾಮೇಜ್ ಮಾಡಿಕೊಂಡ್ರು. ಮಂಜು ಮತ್ತು ಗೌತಮಿ ಅವರ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಏನೇ ಇದ್ದರೂ ಕೂಡ ಅದು ಹೊರಗಿನ ಜಗತ್ತಿಗೆ ಬೇರೆ ಥರ ಪೋಟ್ರೆ ಆಗ್ತಾ ಇತ್ತು. ಅದಲ್ಲದೆ ಗೌತಮಿ ಅವರದ್ದು ಲವ್ ಮ್ಯಾರೇಜು, ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಮರಾಠಿ ಹುಡುಗಿಯನ್ನು ಪ್ರೀತಿಸಿಯೇ ಗೌತಮಿ ಅವರ ಹುಡುಗ ಮದುವೆ ಆಗಿದ್ರು. ಮನೆಯವರೆಲ್ಲರನ್ನು ಒಪ್ಪಿಸಿ ಮದುವೆ ಆಗಿದ್ರು. ಆದರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಮಂಜು ಜೊತೆಗೆ ಇದ್ದಿದ್ದಂಥದ್ದು ಬೇರೆ ಥರದೊಂದು ಮೆಸೇಜ್ ಪಾಸ್ ಆಗಿರುತ್ತೆ. ಹಾಗಾಗಿ ಕೂಡು ಕುಟುಂಬದಲ್ಲಿರುವಂಥ ಗೌತಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗಬಹುದು ಅಂತ ತುಂಬ ಜನ ಗೆಸ್ ಮಾಡಿದ್ದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಗೌತಮಿಯನ್ನು ಬಹಳ ಅದ್ಧೂರಿಯಾಗಿ ಮನೆಗೆ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಅವರ ಪ್ರೀತಿಯ ನಾಯಿಗಳು, ಹಾಗೆಯೇ ಅವರ ಇಡೀ ಫ್ಯಾಮಿಲಿ, ಗೌತಮಿ ಅವರ ತಂದೆ ತಾಯಿ, ಅವರ ಹಸ್ಬೆಂಡ್ನ ತಂದೆ ತಾಯಿ, ಅವರ ಸ್ನೇಹಿತರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದಾರೆ. ತುಂಬ ಸರ್ಪ್ರೈಸ್ ಆಗಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಕಾರ್ನಲ್ಲಿ ಸರ್ಪ್ರೈಸ್ ಆಗಿ ಕರ್ಕೊಂಡು ಬಂದಂಥ ಅವರ ಹಸ್ಬೆಂಡ್, ಅದಾದಮೇಲೆ ಮನೆ ಒಳಗಡೆ ಡೆಕೋರೇಷನ್ಸ್ ಎಲ್ಲ ಮಾಡಲಾಗಿತ್ತು. ಆರತಿ ಎತ್ತಿ ಅವರನ್ನು ಮನೆ ಒಳಗೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ಯಾ, ನೀನು ಆಟ ಆಡಿದ ರೀತಿ ನಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅವರನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯ ಸೀರಿಯಲ್ನಲ್ಲಿ ಬಹು ವರ್ಷಗಳ ಕಾಲ ಆ್ಯಕ್ಟಿಂಗ್ ಮಾಡಿದಂಥ ಗೌತಮಿಗೆ ಆ ಸೀರಿಯಲ್ ತಂಡದವರು ಕೂಡ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಹೌದು, ಗೌತಮಿ ಸತ್ಯ ಸೀರಿಯಲ್ನಲ್ಲಿ ಬಹುದಿನಗಳ ಕಾಲ ಆ್ಯಕ್ಟಿಂಗ್ ಮಾಡಿದ್ರಿಂದ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿತ್ತು. ಗೌತಮಿ ಅವರು ಬಿಗ್
ಬಿಗ್ ಬಾಸ್ ಮನೆಗೆ ಹೋಗಿದ್ದು ಆ ಸೀರಿಯಲ್ನಲ್ಲಿದ್ದಂಥ ಅನೇಕ ಪಾತ್ರ ವರ್ಗದವರಿಗೂ ನಿರ್ದೇಶಕರಿಗೂ ಕೂಡ ಖುಷಿ ಆಗಿತ್ತು. ಆ ಕಾರಣಕ್ಕಾಗಿ ಗೌತಮಿ ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದ್ದ ಹಾಗೆಯೇ ಮೊದಲು ಗೌತಮಿ ಅವರ ಮನೆಯಲ್ಲಿ ಗೌತಮಿ ಅವರನ್ನು ವೆಲ್ಕಮ್ ಮಾಡಿಕೊಂಡ್ರೆ, ಅದಾದಮೇಲೆ ಸತ್ಯ ಸೀರಿಯಲ್ನ ನಿರ್ದೇಶಕಿ ಕೂಡ ವೆಲ್ಕಮ್ ಮಾಡಿಕೊಂಡಿದ್ದಾರೆ, ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು ಅಂತ ಬರ್ಕೊಂಡಿದ್ದಾರೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮನೆಯವರ ಪ್ರೀತಿ ವಿಶ್ವಾಸ ಗೌತಮಿಗೆ ಎಷ್ಟು ಮಟ್ಟಿಗಿತ್ತು ಅದಕ್ಕಿಂತ ದುಪ್ಪಟ್ಟು ಬರ್ತಾ ಇದ್ದ ಹಾಗೇನೆ ಸಿಕ್ಕಿದೆ. ಎಲ್ಲರೂ ಕೂಡ ಅವರನ್ನು ಹಾಡಿ ಹೊಗಳಿದ್ದಾರೆ. ಹೆಮ್ಮೆಯಿಂದ ನೀನು ಆಟಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನತೆಯ ಪ್ರೀತಿಯನ್ನು ಅವರ ಫ್ಯಾಮಿಲಿಯವರೇ ಕೊಟ್ಟು ವೆಲ್ಕಮ್ ಮಾಡ್ಕೊಂಡಿರೋದು ಗೌತಮಿಗೆ ತುಂಬಾ ಖುಷಿಯಾಗಿದೆ. ನಾನು ಯಾವತ್ತೂ ಕೂಡ ಗೆಸ್ ಮಾಡಿರಲಿಲ್ಲ ಈ ಥರದೊಂದು ವೆಲ್ಕಮ್ ನನಗೆ ಸಿಗುತ್ತೆ ಅಂತ ಹೇಳಿ ಭಾವುಕರಾಗಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಭಾವುಕರಾಗಿ ಮಾತು ಆಡಿದ್ದಾರೆ. ಅವರ ಇಡೀ ಫ್ಯಾಮಿಲಿ ಅವರಿಗೆ ತೋರಿಸಿದಂಥ ಪ್ರೀತಿಯನ್ನು ನೋಡಿ ಗೌತಮಿ ನಿಜವಾಗ್ಲೂ ಕೂಡ ಶಾಕ್ ಆಗಿದ್ರು, ಸರ್ಪ್ರೈಸಿಂಗ್ ಆಗಿ ಕೂಡ ಇತ್ತು. ಬಿಗ್ ಬಾಸ್ ಗೆಲ್ದಿದ್ರೇನು, ಟ್ರೋಫಿ ಗೆಲ್ದಿದ್ರೇನು, ನೀನು ಯಾವತ್ತಿದ್ರೂ ನಮ್ಮ ಮನಸ್ಸನ್ನು ಗೆದ್ದಿದ್ದೀಯಾ, ನಿನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಆಡಿ ಬಂದಿದ್ದೀಯಾ, ನಿಜವಾಗ್ಲೂ ನೀನು ಗೆದ್ದಿದ್ದೀಯಾ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.